ಸಾಲುಮರದ ತಿಮ್ಮಕ್ಕ ಅವರ ಜೀವನ ಕಥೆಯನ್ನ ಆಧರಿಸಿ ವೃಕ್ಷಮಾತೆ ಎಂಬ ಸಿನಿಮಾ ನಿರ್ಮಾಣ ಆಗ್ತಾ ಇದೆ. ಆದ್ರೆ ಈ ಚಿತ್ರಕ್ಕೆ ಸ್ವತಃ ತಿಮ್ಮಕ್ಕ ಅವರೇ ಅನುಮತಿ ಕೊಡೋದಿಲ್ಲ ಎಂದಿದ್ದಾರೆ. ಫಿಲ್ಮ್ ಚೇಂಬರ್ಗೆ ಈ ಕುರಿತಾಗಿ ದೂರು ಕೂಡ ಕೊಟ್ಟಿದ್ದಾರೆ. ಪರಿಸರ ರಕ್ಷಣೆ ವಿಷಯದಲ್ಲಿ ಎಲ್ರಿಗೂ ಸ್ಫೂರ್ತಿಯಾಗಿರುವ, ಸಾಕಷ್ಟು ಸಾಧನೆ ಮಾಡಿರುವ ನಮ್ಮ ಹೆಮ್ಮೆಯ ಸಾಲುಮರದ ತಿಮ್ಮಕ್ಕ ಉಸಿರಿರೋವರೆಗೂ ಹಸಿರು ಬೆಳೆಸುವ ಶಪಥವನ್ನ ಮಾಡಿದ್ದಾರೆ. ಅವರ ಜೀವನ ಕುರಿತಾಗಿ ಸಿದ್ದೇಶ್ ಅವರು ಬರೆದಿರುವ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಈ ಕೃತಿಯನ್ನ ಆಧರಿಸಿ ಒಂದು ಸಿನಿಮಾ ಸಿದ್ಧವಾಗ್ತಾ ಇದೆ. ಆದ್ರೆ ಇದಕ್ಕೆ ಸಾಲುಮರದ ತಿಮ್ಮಕ್ಕ ಅವರೇ ವಿರೋಧ ಮಾಡಿದ್ದಾರೆ. 2 ದಿನಗಳ ಹಿಂದೆ ಚಿತ್ರತಂಡ ಸಿನಿಮಾದ ಶೂಟಿಂಗ್ ಮಾಡ್ತಾ ಇತ್ತು. ಈ ವೇಳೆ ತಂಡವನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರು. ಈ ವೇಳೆ ವೃಕ್ಷಮಾತೆ ಸಿನಿಮಾಗೆ ಸಾಲುಮರದ ತಿಮ್ಮಕ್ಕ ಅವರ ಸಾಕು ಮಗ ಉಮೇಶ್ ಅವರಿಂದ ಅನುಮತಿ ಪಡೆದಿಲ್ಲ ಎಂಬ ಮಾಹಿತಿಯನ್ನ ಪೊಲೀಸರು ನೀಡಿದ್ರು. ಈಗ ಫಿಲಂ ಚೇಂಬರ್ಗೆ ಆಗಮಿಸಿ ಸಾಲುಮರದ ತಿಮ್ಮಕ್ಕ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಸಾಲುಮರದ ತಿಮ್ಮಕ್ಕ ಅವರ ಸಾಕು ಮಗ ಉಮೇಶ್ ಮಾತಾಡಿದ್ದು, ಸಾಲುಮರದ ತಿಮ್ಮಕ್ಕ ಅವರ ಬಯೋಪಿಕ್ ಮಾಡೋದಾಗಿ ಸಾಕಷ್ಟು ನಿರ್ದೇಶಕರು ಮುಂದೆ ಬಂದಿದ್ರು. ಆದ್ರೆ ನಾವು ಈ ತರ ಸಿನಿಮಾ ಮಾಡೋದು ಬೇಡ ಅಂತ ಆಗ್ಲೇ ಹೇಳಿದ್ವಿ. ಇನ್ನು ಈಗ ಚಿತ್ರೀಕರಣ ಮಾಡ್ತಿರೋ ತಂಡಕ್ಕೂ ಕೂಡ ಬೇಡ ಅಂತ ಹೇಳಿದ್ವಿ. ಆದ್ರೂ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಸಿನಿಮಾ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಫಿಲ್ಮ್ ಚೇಂಬರ್ ಕೂಡ ಸಾಲುಮರದ ತಿಮ್ಮಕ್ಕ ಅವರಿಗೆ ಈ ವಿಷಯವಾಗಿ ಸ್ಪಂದಿಸೋದಾಗಿ ಭರವಸೆ ಕೊಟ್ಟಿದೆ.